ಭೂಮಿ ತಾಯಿಗೆ ಮಾತು ಕೊಟ್ಟಂತೆ ಪಾರ್ವತಿಯು ಭೂಮಿ ತಾಯಿಗೆ ಮಣ್ಣನ್ನು ಕಳಿಸಿಬಿಟ್ಲು. ಹೀಗಾಗಿ ಭೂಮಿ ತಾಯಿಯ ಮಾತು ಮುಟ್ಟಿತು. ಅದಕ್ಕೆ ಹೇಳ್ತಾರ, ಈ ಮಣ್ಣಿನೊಳಗ ಹುಟ್ಟಿ ಮಣ್ಣಾಗ ಬೆರೆತು ಹೋಗತೈತೆ ಅಂತ ಹೇಳ್ತಾರ. ಆಗ ಈ ಭೂಲೋಕದಾಗ 1ರಿಂದ 10 ಮಾನವರು, 10ರಿಂದ 100 ಮಾನವರು ಹೀಗೆ ಬೆಳೆಯಕ ಹತ್ತಿದರು. ಆಗ ಶಿವನಿಗೆ ಒಂದು ವಿಚಾರವ ಹೊಳೆಯಿತು. ಏನು ವಿಚಾರ ಹೊಳೆಯಿತಂದ್ರ, ಈ ಭೂಮಿಯ ಮೇಲೆ ಹುಟ್ಟಿದ ಜೀವಿಗಳಿಗೆ ಅನ್ನವನ್ನು ಹಾಕಬೇಕೆನ್ನುವ ವಿಚಾರ ಹೊಳೆಯಿತು. ಆಗ ಶಿವನು ಒಂದು ಗೋಮಾತೆಯನ್ನು ಸೃಷ್ಟಿ ಮಾಡ್ತಾನ. ಆ ಗೋಮಾತೆಯ ಹೊಟ್ಟೆಯಲ್ಲಿ ಹೋರಿಯನ್ನು ಸೃಷ್ಟಿ ಮಾಡ್ತಾನ. 2 ಎತ್ತುಗಳನ್ನಾಗಿ ಈ ಭೂಮಿಗೆ ಉತ್ತಿ ಬಿತ್ತಿ ಬೆಳೆಯುವುದಕ್ಕಾಗಿ ಕಳಿಸ್ತಾನ. ಆಗ ಆ ಬಸವಣ್ಣನನ್ನು ಮಾನವರು ಹೂಡಿ ಹೊಡೆಯುವಾಗ ತಮ್ಮ ಮನಸ್ಸಿಗೆ ಬಂದಂತೆ ಹೊಡೆಯುತ್ತಾರೆ. ಆ ಬಸವಣ್ಣನು ಈ ಮಾನವರ ಹೊಡೆತವನ್ನು ತಾಳಲಾರದೆ ದುಃಖವನ್ನು ಮಾಡ್ತಾನ. ದಿನನಿತ್ಯ ಮಾನವರು ಈ ರೀತಿ ನನ್ನನ್ನು ಹೊಡೆದರೆ ನಾನು ಸಹಿಸುವುದು ಹೇಗಂತ ಹೇಳಿ ಆ ಶಿವನನ್ನು ನೆನೆಸುತ್ತಾನ. ಆಗ ಕೈಲಾಸದಲ್ಲಿರುವ ಶಿವನು, ಬಸವಣ್ಣ ಯಾಕೋ ನನ್ನ ನೆನೆಸಾಕತ್ಯಾನಂತ ಹೇಳಿ ಕೈಲಾಸದಿಂದ ಭೂಲೋಕಕ್ಕೆ ಇಳಿತಾನ. ಆ ಬಸವಣ್ಣನನ್ನು ಕೇಳ್ತಾನ, ನನ್ನನ್ನು ಏತಕ್ಕಾಗಿ ನೆನೆಸಿದಿ ಅಂತ ಕೇಳ್ತಾನ. ಆಗ ಬಸವಣ್ಣ ಹೇಳ್ತಾನ, ಮಾನವರು ನನ್ನನ್ನು ತಮ್ಮ ಮನಸ್ಸಿಗೆ ಬಂದಂತೆ ಖ್ಯಾಟೆಯಿಂದ ಹೊಡೆಯುವರು. ಅವರ ಹೊಡೆತವನ್ನು ನಾನು ಸಹಿಸಲಾರೆನು. ಈ ಭೂಲೋಕದಲ್ಲಿ ನಾನು ಜನಿಸಕ ಒಲ್ಲಿ ಅಂತ ಹೇಳಿಬಿಡ್ತಾನ. ಆಗ ಶಿವನು ಆಗ ಏನು ತಿಳಿಯಲಾರದೆ ಇವನಿಗೆ ಏನು ಹೇಳಬೇಕಂತ ಹೇಳಿ ಶಿವನು ಎತ್ತಾಗಿ ಬಿಡ್ತಾನ. ಎತ್ತಾಗಿ ಈ ಬಸವಣ್ಣನಿಗೆ ಮಾತನ್ನು ಕೊಡ್ತಾನ. ಮಾನವರು ಹೊಡೆಯುವ ಮೊದಲನೆಯ ಪೆಟ್ಟೊಂದು ನಿನಗಿರಲಿ, ಉಳಿದ ಪೆಟ್ಟೆಲ್ಲ ನನಗಿರಲಿ ಅಂತ ಹೇಳಿ ಆ ಬಸವಣ್ಣನಿಗೆ ಮಾತನ್ನು ಕೊಡ್ತಾನ. ಆಗ ಬಸವಣ್ಣ ಎತ್ತಾಗಿ ತೊತ್ತಾಗಿ ಈ ಭೂಮಿಯ ಒಡೆಯನಾಗಿ ಮಾನವರಿಗೆ ದುಡಿದು ಅನ್ನವನ್ನು ಹಾಕುವ ದೇವರಾಗತಾನ. ಅದಕ್ಕೆ ಹೇಳ್ತಾರ, ಬಸವಣ್ಣ ಇದ್ದರೂ ದುಡಿತಾನ, ಸತ್ತರೂ ದುಡಿತಾನ ಅಂತ ಹೇಳ್ತಾರ. ಬಸವಣ್ಣ ಈ ಭೂಮಿಯಲ್ಲಿ ದುಡಿದು ದುಡಿದು ಮುಪ್ಪಾಗಿ ಸತ್ತರು ಮಾದರು ಅವನನ್ನು ಹೊತ್ತೊಯ್ದು ಅವನ ಚರ್ಮವನ್ನು ಸುರಿದು ಮಿಣಿ ಕಣ್ಣಿಯನ್ನು ಮಾಡ್ತಾರ. ಅದು ಅಲ್ಲದೆ ಚಪ್ಪಲಿಯನ್ನು ಮಾಡ್ತಾರ. ಆ ಚಪ್ಪಲಿಯು ಮಾನವರ ಹಿತವನ್ನು ಕಾಯ್ತೈತಿ. ಆ ಚಪ್ಪಲಿಯು ಮಾನವರ ಜನ್ಮವನ್ನು ಕಾಯ್ತೈತಿ. ಹೀಗಾಗಿ ಬಸವಣ್ಣ ಇದ್ದರೂ ದುಡಿತಾನ, ಸತ್ತರೂ ದುಡಿತಾನ ಅಂತ ಹೇಳ್ತಾರ.